ಹಾಸನ ನಗರದ ಬಿಎಂ ರಸ್ತೆಯಲ್ಲಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ 60 ವರ್ಷದ ಸಂಭ್ರಮಾಚರಣೆ ಅಂಗವಾಗಿ ಗುರುವಂದನಾ ಕಾರ್ಯಕ್ರಮ ಹಾಗೂ ಹಳೆ ವಿದ್ಯಾರ್ಥಿಗಳ ಸಮ್ಮೇಳನವನ್ನು ಮೇ 2 ಮತ್ತು 3 ರಂದು 2 ದಿನಗಳ ಕಾಲ ಆಯೋಜಿಸಲಾಗಿದೆ ಎಂದು ಐಟಿಐ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ತಿಳಿಸಿದರು. ನೀವು ಸಹ ಎಲ್ಲರೂ ಬನ್ನಿ, ಅಡ್ಮಿಷನ್ ಆಗಿ ಮತ್ತು ಐಟಿಐ ಬಗ್ಗೆ ನೀವು ಎಲ್ಲರೂ ತಿಳ್ಕೊಳ್ಳಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ಅದರಿಂದ ಎಲ್ಲ ನಾವು ಓದಿದಂಥ ಆ ಒಂದು ಸಂಸ್ಥೆಗೆ ಒಂದು ಅಲ್ಲಿರೋ ಸೇವೆ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಅಲ್ಲೇ ಓದಿದಂಥ ಎಲ್ಲ ಹಳೆ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ಒಂದು ಹಳೆ ವಿದ್ಯಾರ್ಥಿಗಳ ಸಂಘ, ಐಟಿಐ ವಿದ್ಯಾರ್ಥಿಗಳ ಸಂಘ ಎಂಬ ಪ್ರಾರಂಭಿಸಿ ಆ ಐಟಿಐ ವಿದ್ಯಾರ್ಥಿಗಳ ಸಂಘದ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಐಟಿಐನ ಉಳಿಸಬೇಕು, ಐಟಿಐಗೆ ಅಡ್ಮಿಷನ್ ಆಗಬೇಕು, ಐಟಿಐಲಿ ಆಗಿರುವಂಥ ಪ್ರಯೋಜನಗಳನ್ನು ಎಲ್ಲ ವರ್ಗದವರಿಗೂ ತಿಳಿಸಬೇಕು. ನಮ್ಮ ಐಟಿಐಗೆ ಕೇವಲ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಮಾತ್ರ ಬರ್ತಾ ಇದ್ದಾರೆ. ಎಲ್ಲ ಹಾಸನ ಜಿಲ್ಲೆಯಿಂದ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ SLC ಪಾಸ್ ಆದಂಥ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ ಬರ್ತಾರೆ. ಅದಾದ ನಂತರ ಅವರಿಗೆ 1 ವರ್ಷದ ಕೋರ್ಸಲ್ಲಿ ನಾವು ಅಪ್ರೆಂಟಿಸ್ ಕೊಡಿಸ್ತೀವಿ. 2 ವರ್ಷ ಮುಗಿದ ನಂತರ 1 ವರ್ಷ ಆದಮೇಲೆ ಅವ್ರಿಗೆ ಅಪ್ರೆಂಟಿಸ್ ಟ್ರೈನಿಂಗ್ ಅಂತ ಕೊಡಿಸ್ತೀವಿ. ಅಪ್ರೆಂಟಿಸಲ್ಲಿ ನೇರವಾಗಿ 15,000 ರಿಂದ 20,000 ರೂಪಾಯಿ ಸ್ಯಾಲರಿನ ಕೊಡ್ತಾರೆ ಟ್ರೈನಿಂಗಲ್ಲೇ. ಈ ರೀತಿಯಾದಂಥ ವ್ಯವಸ್ಥೆ ಇದೆ. ಅದಾದ ನಂತರ ನಾವು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಅವರಿಗೆ ವೇಕೆಂಟನ್ನು ಕೊಡಿಸುವಂಥ ಕೆಲಸವನ್ನು ಸಹ ಮಾಡ್ತಾ ಬಂದಿದೆ. ಆದರೂ ಸಹ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದ ಕಾರಣ ನಮ್ಮಲ್ಲಿ ಆ ಒಂದು ಐಟಿಐ ಯಾವ ರೀತಿ ಇದೆ, ಯಾವ ರೀತಿ ಬಂದಿದೆ, ಇಲ್ಲಿದ್ದವರು ಯಾವ ರೀತಿಯಾದ ಉನ್ನತವಾದ ಹುದ್ದೆಯಲ್ಲಿ ಇದ್ದಾರೆ ಎಂಬ ಪ್ರಚಾರವನ್ನು ಮಾಡಬೇಕಾಗಿದೆ, ಅದನ್ನು ತಿಳಿಸಬೇಕಾಗಿದೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಿದ್ದೀವಿ. ನೀವು ಸಹ 2ನೇ ತಾರೀಕು ಮೇ 2ನೇ ತಾರೀಕು ಮತ್ತು 3ನೇ ತಾರೀಕು ಬರಬೇಕು. 2ನೇ ತಾರೀಕು ಒಂದು ಕಲ್ಚರಲ್ ಕಾರ್ಯಕ್ರಮ ಮಾಡ್ತಿದ್ದೀವಿ ಶನಿವಾರ ಕಾಲೇಜ್ ಆವರಣದಲ್ಲಿ. 3ನೇ ತಾರೀಕು ನಮ್ಮ ಎಲ್ಲ ಇಲಾಖೆಯ ಮುಖ್ಯಸ್ಥರ ಮುಖಾಂತರ ಉದ್ಘಾಟನೆ ಮಾಡಿಸಿ ಹಲವಾರು ಕಾರ್ಯಕ್ರಮಗಳು ಮಾಡೋದ್ರ ಮೂಲಕ, ಗುರುವಂದನಾ ಕಾರ್ಯಕ್ರಮ ಮಾಡೋದ್ರ ಮೂಲಕ ಮತ್ತು ಮನೋರಂಜನೆಗೋಸ್ಕರ ನಾವು ನಮ್ಮ ಮಿಮಿಕ್ರಿ ಗೋಪಿಯವ್ರನ್ನೂ ಸಹ ಕರೆಸ್ತಿದ್ದೀವಿ. ಉದಾಹರಣೆ ಏನಂದರೆ ಯಾರಿಗೂ ಬೋರ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನು ಮಾಡ್ತಾಯಿದ್ದೀವಿ. ಈ ಒಂದು ಸುಂದರವಾದ ಕಾರ್ಯಕ್ರಮ. ಎಲ್ಲ ಈ ಕಾರ್ಯಕ್ರಮವನ್ನು ಹಳೆ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಅವರ ಒಂದು ಧನ ಸಹಾಯದ ಮುಖಾಂತರ ಇರ್ಬೋದು, ಅವರ ಎಲ್ಲ ರೀತಿಯ ಸಹಕಾರ ಮುಖಾಂತರ ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ಐಟಿಐನ ಒಂದು ಪ್ರಚಾರ ಪಡಿಸೋದು, ಐಟಿಐ ಬಗ್ಗೆ ಮಾಹಿತಿ ಕೊಡಬೇಕಾಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನೂ ಆ ಕಾರ್ಯಕ್ರಮಕ್ಕೆ ಸ್ವಾಗತನ ಕೋರ್ತೇನೆ. ಈಗಾಗಲೇ ನಿಮಗೆ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದೀವಿ. ತಾವು ಸಹ ಯಾಕೆ ಅಂದರೆ ಸರ್ಕಾರಿ ಸಂಸ್ಥೆಗಳು, ಕೆಲವು ಸಂಸ್ಥೆಗಳು ಪ್ರಾಥಮಿಕ ಶಾಲಾ ಶಿಕ್ಷಣ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಅದಾದ ನಂತರ ಬರುವಂಥ ನಮ್ಮ ಐಟಿಐ ಕಾಲೇಜ್ ಇರ್ಬೋದು, ಇವೆಲ್ಲವೂ ಸಹ ಕ್ಷೀಣಿಸಬಾರ್ದು. ಸರ್ಕಾರಿ ಒಂದು ಉತ್ತಮವಾದ ಸಂಸ್ಥೆ, ಈ ಸಂಸ್ಥೆ ಉಳಿಸಬೇಕು ಅಂತ ಉದ್ದೇಶದಿಂದ ಈ ಥರ ಕಾರ್ಯಕ್ರಮ ಮಾಡ್ತಿದ್ದೀವಿ. ನಿಮ್ಮೆಲ್ಲರಿಗೂ ನಮಗೀಗ ಗೊತ್ತಾಗ್ತಾ ಇದೆ, ಈ ಕಾರ್ಯಕ್ರಮ ಪ್ರಾರಂಭಿಸಿದಾಗ ನಮ್ಮ ಸಂಸ್ಥೆಯಿಂದ ಓದಿರೋರು ಎಲ್ಲೆಲ್ಲಿದ್ದಾರೆ, ಯಾವ ರೀತಿಯಾದಂಥ ಉನ್ನತವಾದ ಹುದ್ದೆಯಲ್ಲಿದ್ದಾರೆ ಅಂತ ಎಲ್ಲರೂ ಸಹ ನಮ್ಮ ಕೈ ಜೋಡಿಸ್ತಿದ್ದಾರೆ. KEBಯಲ್ಲಿ ತುಂಬ ಜನ ಇದ್ದಾರೆ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ತುಂಬ ಜನ ITI ಮಾಡಿದಂಥವರು ಉನ್ನತ ವ್ಯಾಸಂಗ ಮಾಡಿ ಲೆಕ್ಚರರ್ಸ್ ಆಗಿರೋಂಥವ್ರು ಇದ್ದಾರೆ. ಹಾಗಾಗಿ ಮೆಟ್ರೋದಲ್ಲಿದ್ದಾರೆ, BHL ಇದ್ದಾರೆ, BML ಇದ್ದಾರೆ, ಆಮೇಲೆ ಎಸ್ಕಾರ್ಟ್ಸಲ್ಲಿ ಇದ್ದಾರೆ, ಆಮೇಲೆ ಟೊಯೋಟೋದಲ್ಲಿದ್ದಾರೆ. ತುಂಬ ಕಂಪ್ನಿಗಳಲ್ಲಿ ನಮ್ಮ ಹಾಸನ ITI ಓದಿರೋರು ಇದ್ದಾರೆ. ಅದು ಏನಾಗ್ತಾ ಇದೆ, ಹಲವಾರು ವಿಂಗಡವಾಗಿ ಹಂಚೋಗಿರೋದ್ರಿಂದ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಮುಂದಿನ ದಿನಗಳಲ್ಲಿ ITI ಮಾಡೋದ್ರಿಂದ ಆಗುವಂಥ ಲಾಭಗಳೇನು, ಐಟಿಯಿಂದ ಏನೇನು ಲಾಭ ಆಗುತ್ತೆ, ಎಲ್ಲೆಲ್ಲಿ ಕೆಲಸ ಸಿಗುತ್ತೆ ಅನ್ನೋ ಒಂದು ಮಾಹಿತಿ ಕೊಡಬೇಕಾಗಿದೆ. ಆ ಮಾಹಿತಿನ ಯಾವ ರೀತಿ ಕೊಡೋದು, ಈ ಥರ ಒಂದು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಅಲ್ಲಿರೋ ಜಾಬ್ ಸಿಕ್ಕಿರೋರನ್ನ ಕರೆಸಿ ಅವ್ರನ್ನ ಅನಿಸಿಕೆಯನ್ನು ಹೇಳಿಸೋದ್ರ ಮುಖಾಂತರ ಈ ಸರ್ಕಾರಿ ಕೈಗಾರಿಕಾ ಸಂಸ್ಥೆ ಬಗ್ಗೆ ಮಾಹಿತಿ ಕೊಡಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲ ಸ್ನೇಹಿತರು, ಹಳೆ ವಿದ್ಯಾರ್ಥಿಗಳು ಸೇರಿ ನಾವೆಲ್ಲರೂ ಸಹ ಅದೇ ಸಂಸ್ಥೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ಮಾಡ್ತಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ.